ಶ್ರೀ, ಯಾಕೋ, ಏನಾಯಿತು? ನಾನು ಮಾಡಿದ ತಪ್ಪಾದರೂ ಏನು? ನನ್ನಲ್ಲಿ ಯಾಕಿಷ್ಟು ನಿರಾಸಕ್ತಿ ನಿನಗೆ? ಬೇಡವೆಂದರೂ ಮನದಲ್ಲಿ ಪ್ರೀತಿಯ ಅಲೆ ಎಬ್ಬಿಸಿ, ನಿನ್ನದೇ ನೆನಪೆಂಬ ಸಿಹಿತಂಗಾಳಿ ಕ್ಷಣಕಾಲವೂ ಶಾಂತವಾಗಲು ಬಿಡದೆ ಬಿರುಸಾಗಿ ಬೀಸಲು ಕಾರಣನಾಗಿ, ಇಂದು ಅದೇಕೆ ಇಷ್ಟೊಂದು ಮೌನವಹಿಸಿರುವೆ? ಅದೇಕೋ ಕಾಣೆ ನೀನೆಂದರೆ ವಿಶೇಷವೆನಿಸುವಷ್ಟು ಆಕರ್ಷಣೆ. ಥೋ ಥೋ, ಅದು ಬರಿಯ ಆಕರ್ಷಣೆ ಅಷ್ಟೇ ಅಲ್ಲ ಕಣೋ, ನೀನೆಂದರೆ ಅಗಾಧ ಗೌರವ, ಅಭಿಮಾನ, ಎಲ್ಲವೂ. ಆಕರ್ಷಣೆಗಷ್ಟೇ ಒಲಿಯುವ ಮನಸ್ಸು ಇದಾಗಿದ್ದರೆ ಇಷ್ಟೊತ್ತಿಗೆ ಪ್ರೀತಿ ಎನ್ನುವ ಹೆಸರಿಟ್ಟ ಆಕರ್ಷಣೆಗಳು ಅದೆಷ್ಟು ಆಗುತ್ತಿದ್ದವೋ ಏನೋ. ಆದರೆ ನನ್ನ ಮನಸ್ಸು ಅಷ್ಟು ದುರ್ಬಲವಲ್ಲ. ಸರಿ ತಪ್ಪುಗಳನ್ನ ವಿಮರ್ಶಿಸಿ ಸ್ವತಃ ನಿರ್ಧಾರಗಳನ್ನ ತೆಗೆದುಕೊಳ್ಳುವಷ್ಟು ಬಲಿಷ್ಠ. ಆ ನನ್ನ ಆತ್ಮವಿಶ್ವಾಸದಿಂದಲೇ ನಾನು ನಿನ್ನನ್ನ ನನ್ನ ಸಂಗಾತಿಯನ್ನಾಗಿ ವರಿಸಲು ಮನಃಪೂರ್ವಕವಾಗಿ ಸಮ್ಮತಿಸಿದ್ದು. ನೀನು ತೋರುತ್ತಿದ್ದ ಮಮತೆ, ವಾತ್ಸಲ್ಯ, ಕಾಳಜಿ ಪ್ರತಿಯೊಂದು ನಿನ್ನಲ್ಲಿ ನನ್ನನ್ನ ಸೂಜಿಗಲ್ಲಿನಂತೆ ಸೆಳೆಯಲು ಕಾರಣವಾಯಿತು ಎಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಇಂದು ಅದೆಲ್ಲ ಏನಾಯಿತು? ಆ ಪ್ರೀತಿ, ಆ ಕಾಳಜಿ ಹುದುಗಿ ಹೋಗಿದ್ದಾದರೂ ಎಲ್ಲಿ? ಅಂದರೆ ಇಷ್ಟು ದಿನದ ನಿನ್ನ ಪ್ರೀತಿ ಮುಖವಾಡವೇ ಯಾಕೋ ಗೊತ್ತಿಲ್ಲ. ನೀನಿಲ್ಲದೆ ಜೀವನವೇ ಇಲ್ಲವೆನ್ನುವಷ್ಟು ಬರಡು ಎನಿಸುತ್ತಿದೆ. ನೀರಿನಿಂದ ಹೊರಬಂದ ಮೀನಿನಂತೆ ವಿಲವಿಲನೆ ಒದ್ದಾಡುವ ಪರಿಸ್ಥಿತಿ ನನ್ನದಾಗಿದೆ. ಕಾರಣವಿಲ್ಲದೆ ದೂರ ಉಳಿಯುವ ಇರಾದೆಯಾಕೋ ನಿನಗೆ ನಾ ಕಾಣೆ. ನಿನ್ನ ಅನುಪಸ್ಥಿತಿಯಿಂದ ಸಾವಿರ ಆಲೋಚನೆಗಳು ಮನದಲ್ಲಿ ಮೂಡಿ ಮರೆಯಾಗುತ್ತಿವೆ. ನನ್ನ ಜೊತೆ ಒಂದೇ ಒಂದು ಮಾತು ಆಡಲು ಹಪಹಪಿಸುತ್ತಿದ್ದ ನೀನು ಇಂದೇಕೆ ಮೌನದೂರಿಗೆ ಪಯಣ ಬೆಳೆಸಿರುವೆ? ಕಾರಣ ತಿಳಿದುಕೊಳ್ಳುವ ಬಯಕೆ ನನಗೆ. ಅದನ್ನ ಹೇಳಲಾದರೂ ಒಂದು ಕ್ಷಣ ಕಣ್ಣೆದುರು ಬರಬಾರದೆ? ಕಡಲೊಳಗೆ ಹುದುಗಿದ ಮುತ್ತಂತೆ ಆಗಿರುವೆ ನೀನು, ಕೈಗೆಟುಕದ ನಕ್ಷತ್ರವಾಗುವ ಬಯಕೆ ಏಕೆ ನಿನಗೆ? ಯಾರೂ ಇಲ್ಲದ ನಿರ್ಜನವಾದ ಪ್ರದೇಶದಲ್ಲಿ ಮರವೊಂದರ ಕೆಳಗೆ ಕುಳಿತು ಕಳೆದ 3-4 ತಿಂಗಳುಗಳಿಂದ ಸರಿಯಾಗಿ ಶ್ರೀಧರನ ಒಡನಾಟವಿಲ್ಲದೆ ಕಂಗೆಟ್ಟ ವೈದೇಹಿಯ ಕಣ್ಣಿಂದ ನೀರು ಜಿನುಗುತ್ತಿತ್ತು. ಯಾರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿತ್ತು? ಇದ್ದಕ್ಕಿದ್ದ ಹಾಗೆ ನನ್ನ ಮೇಲೆ ನಿರ್ಲಕ್ಷ್ಯತೆ ತೋರುವ ಮನೋಭಾವನೆ ನಿನ್ನಲ್ಲಿ ಸುಳಿದಿದ್ದಾದರೂ ಏಕೆ? ಮನಸ್ಸು ಅವನೇ ಬೇಕೆಂದು ಬಿಕ್ಕುತ್ತಿತ್ತು. ನಿನ್ನ ಜೀವನದಲ್ಲಿ ನನ್ನ ಹೊರತು ಬೇರೆಯವರ ಪ್ರವೇಶವಾಗಿರಬಹುದೇ? ಛೇ ಛೇ, ನನ್ನ ಹೊರತು ನೀನು ಇನ್ಯಾರನ್ನಾದರೂ ಸತಿಯೆಂದು ಕನಸಲ್ಲೂ ಕೂಡ ಭಾವಿಸಲಾರೆ ಎಂಬ ನನ್ನ ನಂಬಿಕೆ ಇಂದ್ಯಾಕೋ ಹುಸಿಯಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಬೇಡವೆಂದರೂ ಮನದಲ್ಲಿ ನಿನ್ನ ಬಗ್ಗೆ ಅನುಮಾನದ ಗೆರೆಗಳು ಮೂಡುತ್ತಿದೆ. ಆ ಅನುಮಾನ ನಿಜವೇ ಆದಲ್ಲಿ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ನಿನ್ನ ಬಗ್ಗೆ ಬೇಸರಿಸಿಕೊಂಡು ನಿನ್ನ ಬಗ್ಗೆ ಶಪಿಸುತ್ತಾ ಕಣ್ಣೀರಲ್ಲಿ ಬದುಕು ಸಾಗಿಸುವಷ್ಟು ದುರ್ಬಲಳಲ್ಲ ನಾನು. ನನಗೆ ಸಿಗದೇ ಇರುವ ನಿನ್ನ ಪ್ರೀತಿ ಇನ್ಯಾರಿಗೂ ಸಿಗದೇ ಇರುವಂತೆ ಮಾಡುತ್ತೇನೆ, ಅದಂತೂ ನಿಶ್ಚಿತ. ಕ್ಷಣಕಾಲ ಶ್ರೀಧರನೊಟ್ಟಿಗೆ ಕಳೆದ ಹಲವು ನೆನಪುಗಳನ್ನ ಮೆಲುಕು ಹಾಕುತ್ತಿದ್ದವಳು ತಟ್ಟನೆ ತನ್ನ ಬುದ್ಧಿಗೆ ತಾನೇ ಶಪಿಸಿಕೊಂಡಳು. ಅವಳ ಮನೋವಿಕಾರತೆಗೆ ಅವಳೇ ಛೀಮಾರಿ ಹಾಕಿಕೊಂಡಳು. ಪ್ರತಿಯೊಬ್ಬರು ತಾವು ಇಷ್ಟಪಡುವ ಜೀವ ಸುಖವಾಗಿ ಇರಬೇಕೆಂದು ಕೇಳಿಕೊಳ್ಳುತ್ತಾರೆ. ಆದರೆ ತಾನು ಅನಗತ್ಯವಾದ ದ್ವೇಷವೇಕೆ ಅವನಲ್ಲಿ? ಕ್ಷಣಕಾಲ ಯೋಚಿಸಿದವಳ ಮನಸ್ಸು ಒಂದು ಹಂತಕ್ಕೆ ಸಮಾಧಾನದ ಸೋನೆ ಮಳೆಗರೆಯಿತು. ತನ್ನಿಂದ ದೂರ ಉಳಿದು ಖುಷಿಯಾಗಿ ಇರುವನೆಂದಾದರೆ ಇರಲಿ, ಕೊನೆ ಆಯ್ಕೆ ಎಂಬಂತೆ ನನ್ನಂಥ ಸತಿಯನ್ನ ಕೈಹಿಡಿಯುವ ಅದೃಷ್ಟ ಅವನಿಗಿಲ್ಲ ಎಂದುಕೊಂಡರಾಯಿತು. ಪರಿಪರಿಯಾಗಿ ತನ್ನ ಮನವನ್ನ ತಾನೇ ಸಂತೈಸಿಕೊಂಡಳು. ಜೊತೆಗೆ ತನ್ನ ಮನಸ್ಸನ್ನ ಗಟ್ಟಿಗೊಳಿಸುವ ಪ್ರಯತ್ನವನ್ನ ಮಾಡಿ ಅಲ್ಲಿಂದ ಎದ್ದು ಮನೆ ಕಡೆ ಹೆಜ್ಜೆ ಹಾಕುವ ಪ್ರಯತ್ನ. ಅದೇ ದಾರಿ. ಇಳಿ ಸಂಜೆ ಸೂರ್ಯ ಮುಳುಗುವ ಸಮಯ. ಅವನ ಕನಸನ್ನ ಇವಳು, ಇವಳ ಕನಸನ್ನ ಅವನ ಎದೆಗೊರಗಿ ಆ ಕನಸುಗಳಿಗೆ 1000 ಕಾಲ ಜೊತೆಯಾಗಿ ಇರುವ ಪ್ರಮಾಣ ಮಾಡಿದ ಸಿಹಿ ನೆನಪು ವೈದೇಹಿಗೆ ಅಲ್ಲೇ ಕುಸಿದು ಕುಳಿತು ಜೋರಾಗಿ ಅವನ ಹೆಸರನ್ನ ಕೂಗಿ ಮೋಸಗಾರ ಎಂಬ ಹಣೆಪಟ್ಟಿ ಕೊಡಬೇಕೆಂಬ ಹತಾಶೆ ಇತ್ತು ಅವಳಲ್ಲಿ. ಆದರೆ ಅದರಿಂದ ಪ್ರಯೋಜನ ಏನು? ಅವಳ ಪ್ರತಿ ಹೆಜ್ಜೆಗಳು ಭಾರವಾಗಿತ್ತು. ಎಷ್ಟು ಸಾಗಿದರೂ ಹೆಜ್ಜೆಗಳು ದೂರ ಎನಿಸುತ್ತಿತ್ತು ಆಕೆಗೆ. ಪದೇ ಪದೇ ತನ್ನ ಫೋನ್ ಅನ್ನು ಪರಿಶೀಲಿಸುತ್ತಿದ್ದಳು. ಅವನ ಕರೆಗಾಗಿ, ಅವನ ಧ್ವನಿಗಾಗಿ, ಅವನ ಸಲುವಾಗಿ ಕಾಯುತ್ತಿರುವಂತೆ. ಆದರೆ ಅದರ ಪ್ರತಿಕ್ರಿಯೆ ಮಾತ್ರ ಶೂನ್ಯ. ಅವನಿಂದ ಯಾವುದೇ ಕರೆಯಾಗಲಿ ಸಂದೇಶವಾಗಲಿ ಕೊನೆಗೆ ಬಾರದೇ ಇದ್ದಿದ್ದು. ಆಕೆಗೆ ಅವನಲ್ಲಿನ ಅತಿಯಾದ ಪ್ರೀತಿಯೇ ಒಂದು ತೆರನಾದ ದ್ವೇಷಕ್ಕೆ ಕಾರಣವಾಯಿತು. ಒಂದೊಮ್ಮೆ ಆತ ಎದುರಿಗೆ ಬಂದರೆ ಸಾಕು ಎಂದು ಕಾಯುತ್ತಿದ್ದಳು. ಹೀಗೆ 3-4 ತಿಂಗಳ ಸಮಯ ಸರಿಯುವ ಹೊತ್ತು ಅವನ ಬಗ್ಗೆ ಇದ್ದ ಎಲ್ಲ ಮೃದು ಧೋರಣೆಗಳೆಲ್ಲ ಒಂದೊಂದಾಗಿ ಸರಿದು ಅದೆಲ್ಲ ಕೋಪ, ದ್ವೇಷದ ಮೂಲಕ ಜ್ವಾಲಾಮುಖಿಯ ರೀತಿ ಸ್ಫೋಟವಾಗುವ ಸಮಯ. ಅವನೊಂದೇ ಒಂದು ಸಲ ಸಿಕ್ಕಿದರೆ ಸಾಕು ಅವನ ಕೊರಳ ಪಟ್ಟಿ ಹಿಡಿದು ತನ್ನ ಮುಗ್ಧ ಪ್ರೀತಿಗೆ ಮೋಸ ಮಾಡಿದ ಮೋಸಗಾರ ಎಂದು ಜೋರಾಗಿ ಹೇಳಬೇಕು ಎನ್ನುವ ಹಂಬಲ ಆಕೆಯದು. ಪ್ರೀತಿ ಹೆಸರಲ್ಲಿ ಇಲ್ಲ ಸಲ್ಲದ ಆಸೆಯ ಬೀಜವನ್ನ
ನನ್ನ ಮನದಲ್ಲಿ ಬಿತ್ತಿ ಅದು ಮರವಾಗಿ ಫಲ ಕೊಡುವ ಮೊದಲೇ ಹೊಸಗಿ ಹಾಕುವ ಅಧಿಕಾರವನ್ನ ಕೊಟ್ಟಿದ್ದಾದರೂ ಯಾರು ನಿನಗೆ? ನನ್ನ ಮನಸ್ಸನ್ನ ಘಾಸಿಗೊಳಿಸುವ ಹಕ್ಕು ನಿನಗೇನಿದೆ ಎಂದು ಕೇಳುವ ಹುಚ್ಚು ಆಕ್ರೋಶ ಅವಳಲ್ಲಿ. ಕೊನೆಗೊಂದು ದಿನ ಅನಿರೀಕ್ಷಿತ ಎನ್ನುವಂತೆ ಅವನ ಕರೆ ಬಂದಾಗ ಆಶ್ಚರ್ಯದಿಂದಲೋ ಖುಷಿಯಿಂದಲೋ ಆಕೆಯ ಮೊಗ ಬೀರಿದ ಮಲ್ಲಿಗೆಯಂತಾಗಿತ್ತು. ಆತುರದಲ್ಲಿದ್ದ ಮನಸ್ಸಿಗೆ ಲಗಾಮು ಹಾಕಿಕೊಂಡು ಸಾವರಿಸಿಕೊಂಡು ಗಂಭೀರವಾಗಿಯೇ ಅವನ ಕರೆಯನ್ನ ಸ್ವೀಕರಿಸಿದಳು. ಆ ಕಡೆಯಿಂದ ಅದೇ ಮಧುರವಾದ ಧ್ವನಿ, ಬೇಡವೆಂದರೂ ಮರುಳಾಗುವ ಮೋಹಕ ಮಾಂತ್ರಿಕತೆಯ ಧ್ವನಿ. ಏನೊಂದು ಮಾತನಾಡದೆ ನೇರವಾಗಿ ವಿಷಯಕ್ಕೆ ಬಂದ ಶ್ರೀಧರ. ವೈದೇಹಿ, ಇವತ್ತು ನಿನ್ನ ಬಳಿ ತುರ್ತಾಗಿ ಮಾತಾಡೋ ಅಗತ್ಯವಿದೆ. ಸಂಜೆ ನಾವು ಭೇಟಿಯಾಗುತ್ತಿದ್ದ ಮಾಮೂಲಿ ಸ್ಥಳಕ್ಕೆ ಬರ್ತೀಯಾ? ಅಲ್ಲಲ ಬರ್ಬೇಕು, ಕಾಯ್ತಾ ಇರ್ತೀನಿ ಎಂದು ಹೇಳಿ ಕರೆಯನ್ನ ಸ್ಥಗಿತಗೊಳಿಸಿದ್ದ. ಅವನ ಮಾತುಗಳನ್ನ ಕೇಳಿ ಮೋಡಿಗೆ ಒಳಗಾದವಳ ಹಾಗೆ ಸಮ್ಮತಿ ಸೂಚಿಸಿಯೇ ಬಿಟ್ಟಿದ್ದಳು ವೈದೇಹಿ. ಅವನ ಎದುರಲ್ಲಿ ಬಂದಾಕ್ಷಣ ತನ್ನ ಪ್ರತಿಕ್ರಿಯೆ ಹೇಗಿರಬೇಕು ಎಂದು ತನ್ನಲ್ಲೇ ಲೆಕ್ಕಾಚಾರ ಹಾಕಿಕೊಂಡವಳು. ಅವಳ ಅಸಮಾಧಾನ, ಹತಾಶೆ ಎಲ್ಲವನ್ನೂ ಅವನೆದುರು ಹೊರಗೆ ಹಾಕುವ ದಾರಿ ಹುಡುಕುತ್ತಿದ್ದಳು. ಕಡೆಗೂ ಅವನನ್ನ ಭೇಟಿಯಾಗುವ ಸಮಯ. ದೂರದಿಂದಲೇ ನೋಡಿದಳು. ಶ್ರೀಧರ ಅವಳ ನಿರೀಕ್ಷೆಯಲ್ಲಿಯೇ ಕಾಯುತ್ತಲಿದ್ದ. ಮೊದಲಿದ್ದ ಲವಲವಿಕೆ ಯಾಕೋ ಮುಖದಲ್ಲಿ ಕಾಣಲಿಲ್ಲ ಆಕೆಗೆ. ಆಕೆ ಬರುವ ಸದ್ದನ್ನ ಆಲಿಸಿ ಅವಳೆಡೆಗೆ ಮುಖ ಕೊಟ್ಟವನ ಮುಖ ಸಾವಿರ ಚಂದಿರನ ಹೊಳಪು ಮೀರಿಸುತ್ತಲಿತ್ತು. ಬತ್ತಿದ ನದಿಗೆ ನೀರ ಸೆಲೆ ಸಿಕ್ಕಿ ಖುಷಿಯಿಂದ ಹರಿಯುವಂತಿತ್ತು. ವೈದು, ಹೇಗಿದ್ದಿ? ಕಾಳಜಿಯಿಂದ ಕೇಳಿದವನ ಮಾತುಗಳಲ್ಲಿ ಪ್ರೀತಿ ಇತ್ತು. ಅವನು ಮಾತನಾಡುವ ಮೊದಲೇ ತನ್ನ ಮನದಲ್ಲಿನ ತೊಳಲಾಟಕ್ಕೆ ಅವನೆದುರು ಕೂಗಾಡಿ ಜ್ವಾಲಾಮುಖಿಯಂತೆ ಅಬ್ಬರಿಸಬೇಕು ಎಂದುಕೊಂಡವಳಿಗೆ ಅವನ ಧ್ವನಿಯಲ್ಲಿನ ಮೆದುತನ ಕಂಡು ಬೆಂಕಿಯೆದುರು ಕರಗಿ ನೀರಾಗುವ ಬೆಣ್ಣೆಯಂತಾಗಿದ್ದಳು. ಆದರೂ ಕೂಡ ತನ್ನ ಅಸಮಾಧಾನವನ್ನ ತೋರ್ಪಡಿಸದೇ ಇರಲು ಸಾಧ್ಯವಿರಲಿಲ್ಲ ಆಕೆಗೆ. ಶ್ರೀ, ನೇರವಾಗಿ ವಿಷಯಕ್ಕೆ ಬಾ. ಫೀಲ್ಡ್ ಅಲ್ಲಿ ನಡೆಯೋ ಥರ ನಮ್ಮ ಮನೆಯಲ್ಲಿ ನಂಗೆ ಬೇರೆ ಹುಡುಗಿನ ನೋಡಿದಾರೆ ವೈದು. ಇಷ್ಟು ದಿನ ನಮ್ಮ ಜೀವನದಲ್ಲಿ ನಡೆದದ್ದು ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು ಅಂತೀಯಾ ತಾನೆ? ಸಾಕು ಶ್ರೀ, ನಂಗೆಲ್ಲ ತಿಳಿಯತ್ತೆ. ಕೊನೆಪಕ್ಷ ಅದನ್ನ ಹೇಳೋಕೆ ಆದ್ರೂ ನನ್ನ ಹತ್ರ ಬಂದು ನಿನ್ನ ಮುಖ ತೋರಿಸಿದ್ಯಲ್ಲ, ಅದೇ ಖುಷಿ ನಂಗೆ. ನಿನ್ನ ನೋಡೋಕೆ ಅಂಥ ಸ್ವಾತಿ ಮಳೆಗಾಗಿ ಕಾಯೋ ಚಕೋರ ಪಕ್ಷಿಯಂತೆ ಕಾಯ್ತಾ ಇದ್ದೆ ಗೊತ್ತಾ ಬಿ. ಅವಳ ಮಾತುಗಳು ಶ್ರೀಧರನಿಗೆ ಏನೊಂದು ಅರ್ಥವಾಗಲಿಲ್ಲ. ಪ್ರಶ್ನಾರ್ಥಕವಾಗಿ ಅವಳ ಮುಖವನ್ನ ನೋಡುತ್ತಾ, ವೈದು, ಸ್ವಲ್ಪ ಕೇಳ್ತೀಯಾ? ಶ್ರೀಧರನ ಮಾತು ಮುಗಿಯುವ ಮೊದಲೇ, ಸಾಕು ಶ್ರೀ, ನಿಮ್ಮ ಸಮಜಾಯಿಸುವಿಕೆಯ ಮಾತಿನ ಅನಿವಾರ್ಯತೆಯಾಗಲಿ ನಂಗಿಲ್ಲ ಎಂದು ಒಂದೇ ಸಮನೆ ಬಿಕ್ಕುತ್ತಿದ್ದವಳನ್ನ ಸಂತೈಸುವ ದಾರಿಯೇ ಕಾಣದಾಯಿತು ಆತನಿಗೆ. ಒತ್ತರಿಸಿ ಬರುತ್ತಿರುವ ಕಣ್ಣೀರನ್ನ ಒರೆಸಿಕೊಳ್ಳುತ್ತಾ ವೈದೇಹಿ, ಅಂದ್ರೆ ಶ್ರೀ, ನಿಂಗೆ ಬೇರೆ ಹುಡುಗಿ ಜೊತೆ ಮದ್ವೆ ನಿಶ್ಚಯ ಆಗಿಲ್ವಾ? ಮನೆಗೆ ಹೋಗಿ ನಮ್ಮ ಪ್ರೀತಿ ವಿಷಯ ಹೇಳ್ತೀನಿ ಅಂತ ಹೋದೋನು. ನಾನು ಪ್ರತಿ ಸಲ ಕಾಲ್ ಮಾಡಿದಾಗೂ ನಮ್ಮ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಇರು ವೈದು ಅಂತ ಹೇಳ್ತಾ ಇದ್ದಿದ್ದ ನೋಡಿ. ನಿಮ್ಮ ಮನೆಯಲ್ಲಿ ನಮ್ಮ ಪ್ರೀತಿಗೆ ಒಪ್ಪಲಿಲ್ಲ ಅಂದ್ಕೊಂಡಿದ್ದೆ. ಜೊತೆಗೆ ನಿನ್ನ ಕಾಲ್ ಕೂಡ ಅಪರೂಪ ಆಗೋಯ್ತು ಇತ್ತೀಚೆಗೆ. ಬಹುಶಃ ನೀನು ನಂಗೆ ಮೋಸ ಮಾಡಿ ನಿಮ್ಮ ಮನೆಯವರು ನೋಡಿದ ಹುಡುಗಿ ಜೊತೆ ಏನಾದ್ರು ಅಂತ ಏನೇನೋ ಯೋಚನೆ ಮಾಡಿದ್ದೆ. ನಾನು ಪೆಚ್ಚಾಗಿ ಶ್ರೀಧರನನ್ನ ನೋಡುವ ಸರದಿ ವೈದೇಹಿಯದಾಗಿತ್ತು. ಹೇ ಲೂಸು, ನಾನ್ ಯಾವಾಗ ಹೇಳಿದ್ದೆ ನಂಗೆ ಬೇರೆ ಹುಡುಗಿನ ನೋಡ್ತಾ ಇದ್ದಾರೆ ಅಂತ? ತಲೆ ಕೆಟ್ಟಿದೆಯೋ ಹೇಗೆ ನಿಂಗೆ? ಶ್ರೀಧರನ ಮಾತುಗಳಲ್ಲಿ ಆತಂಕ ಇತ್ತು. ಆಹಾ, ಇನ್ನೂ ಸ್ವಲ್ಪ ದಿನ ಬಿಟ್ಟಿದಿದ್ರೆ ಈ ಖಾಲಿ ತಲೆಲಿ ಅದೇನೇನ್ ಯೋಚನೆ ಬರ್ತಿತ್ತೋ ಏನೋ. ಸದ್ಯ ಇಷ್ಟಕ್ಕೆ ಬಂದೆ ನಾನು. ಪ್ರತಿ ಹುಡುಗಿನೂ ತಾನ್ ಪ್ರೀತಿಸೋ ಹುಡುಗ ಶ್ರೀರಾಮಚಂದ್ರ ಅಂತ ಅನ್ಕೊಂಡೇ ಇಷ್ಟಪಟ್ಟಿರ್ತಾರೆ. ಆದ್ರೆ ಎಲ್ಲಿ ಒಂಚೂರು ಆ ಕಡೆ ಈ ಕಡೆ ಬಿಡುವು ಸಿಕ್ಕಿದ್ರೂ ಸಾಕು, ರಾವಣನ ಲೆವೆಲ್ಗೆ ಇಮ್ಯಾಜಿನೇಷನ್ಗೆ ಹೋಗ್ತೀರಾ ಅಲ್ವಾ? ಅಷ್ಟಿಲ್ಲದೆ ಹೇಳ್ತಾರಾ ದೊಡ್ಡೋರು, ಹೆಣ್ಮಕ್ಕಳ ಬುದ್ಧಿ ಮೊಣಕಾಲ್ವರ್ಗೂ ಅಂತ. ನಮ್ಮ ದೊಡ್ಡಪ್ಪ ಅಪ್ಪನ ಹೆಸರಲ್ಲಿ ಇರೋ ಹೊಲ ಮನೆ ಪ್ರತಿಯೊಂದನ್ನು ಮೋಸದಿಂದ ತಗೊಳ್ಳೋಕೆ ಎಲ್ಲಾ ರೀತಿ ಸಂಚು ಮಾಡಿದ್ರು. ಅದನ್ನ ತಿಳಿದು ಅಪ್ಪ ನನ್ನ ಅರ್ಜೆಂಟ್ ಆಗಿ ಊರಿಗೆ ಕರ್ಸ್ಕೊಂಡ್ರು. ಆಸ್ತಿ ಚಿಂತೆ ಒಂದೆಡೆ ಆದ್ರೆ ನಂಬಿಕೆ, ಪ್ರೀತಿ, ವಿಶ್ವಾಸ ಅಂದುಕೊಂಡಿದ್ದ ದೊಡ್ಡಪ್ಪ ನಮ್ಗೆ ತಿರುಗಿ ನಿಂತ್ರು. ಅಪ್ಪ ಅದೇ ವಿಷಯವನ್ನ ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾ ಹಚ್ಕೊಂಡು ಬಿಟ್ಟಿದ್ರು ವೈದು. ಈ ಹಣ ಅನ್ನೋ ಭೂತಾನೆ ಹಂಗೆ ಒಂದ್ಸಲ ತಲೆ ಹೊಕ್ಕರೆ ಸಾಕು, ಸ್ವಂತದರನ್ನೂ ಕೂಡ ವಿರೋಧಿಗಳನ್ನಾಗಿ ಮಾಡಿಬಿಡತ್ತೆ ನೋಡು. ನಮ್ಮದು ತುಂಬಾ ಚಿಕ್ಕ ಹಳ್ಳಿ, ಅದು ನಿಂಗೂ ಕೂಡ ಗೊತ್ತು ತಾನೆ. ಈ ಕೋರ್ಟು, ಅಪ್ಪನ ಆರೋಗ್ಯ, ಇವೆಲ್ಲದರ ಮಧ್ಯೆ ನಿನ್ನ ಅಷ್ಟೊಂದು ಗಮನಿಸಿಕೊಳ್ಳೋಕೆ ಆಗಲಿಲ್ಲ. ಈ ಕೋರ್ಟು ಕೇಸು ರಗಳೆ ಮುಗಿಯೋದ್ರೊಳಗೆ ಅಪ್ಪನ ಆರೋಗ್ಯ ಕೈಕೊಡ್ತು. ಈ ಮಧ್ಯ ನನ್ನ ಫೋನ್ ಕೂಡ ಮಿಸ್ ಮಾಡ್ಕೊಂಡೆ ನಾನು. ನನ್ನ ಪರಿಸ್ಥಿತಿ ಆ ದೇವರಿಗೆ ಗೊತ್ತು. ಪ್ರೀತಿ ಬಿಡು, ರೋಸಿ ಹೋಗಿತ್ತು ಜೀವ ಅನ್ನೋದು ಎಲ್ಲ ಒಂದು ಹಂತಕ್ಕೆ ಬಂದ್ಮೇಲೆ ನನ್ನ ಹಳೆ ನಂಬರ್ಗೆ ಡೂಪ್ಲಿಕೇಟ್ ಸಿಮ್ ತಗೊಂಡು ಮೊದಲು ನಿಂಗೆ ಕಾಲ್ ಮಾಡ್ದೆ.
ಅಪ್ಪನ ಆರೋಗ್ಯ ಕೂಡ ಈಗ ಸುಧಾರಿಸಿದೆ. ಮನೇಲಿ ನಮ್ಮ ವಿಷಯ ಹೇಳ್ದೆ. ಎಲ್ಲರಿಗೂ ಕೂಡ ನಮ್ಮ ಪ್ರೀತಿಗೆ ಸಮ್ಮತಿ ಇದೆ. ನಿಮ್ಮ ಮನೇಲಿ ವಿಷಯ ತಿಳಿಸಿ ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅವನ ಮುಖದಲ್ಲಿ ನಿರಾಳತೆಯ ನಗುವಿತ್ತು. ವೈದೇಹಿ ತನ್ನ ಮೂರ್ಖತನಕ್ಕೆ ತಾನೇ ನೊಂದುಕೊಂಡು ಅವನನ್ನೊಮ್ಮೆ ಜೋರಾಗಿ ಅಪ್ಪಿಕೊಂಡು ಸಾರಿ ಎಂದಳಷ್ಟೇ. ವೈದೇಹಿಯನ್ನ ತನ್ನ ಎರಡೂ ಬಾಹುಗಳಿಂದ ಬಂಧಿಸಿ ಅಳುತ್ತಿದ್ದ ಅವಳ ತಲೆಸವರುತ್ತಾ, ನೋಡು ವೈದು, ಯಾವುದೇ ಸಂಬಂಧದಲ್ಲಾಗಲಿ ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ. ನಂಬಿಕೆ ಇಲ್ಲ ಅಂದ್ಮೇಲೆ ಆ ಸಂಬಂಧ ತನಗೆ ಇರೋ ಬೆಲೆ ಕಳ್ಕೊಳ್ಳತ್ತೆ ಕಣೆ. ನೀ ಇರದೆ ನಂಗೆ ಬದುಕೆಲ್ಲಿದೆ ಹೇಳು. ಅವನ ಮಾತುಗಳನ್ನ ಕೇಳಿ ಪುಟ್ಟ ಗುಬ್ಬಿ ಮರಿಯಂತೆ ಅವನ ಎದೆಯಲ್ಲಿ ಅವಿತು. ಭಯದಿಂದ ನಡುಗುವಂತೆ ಆಕೆ ತನ್ನ ಹಿಡಿತವನ್ನ ಇನ್ನೂ ಬಿಗಿಗೊಳಿಸಿ, ಪ್ಲೀಸ್ ಇನ್ಮುಂದೆ ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಎಂದವಳ ತಲೆಗೊಂದು ಮುತ್ತನಿಟ್ಟ. ಅದೇ ಅವನ ಒಪ್ಪಿಗೆ, ಸಮ್ಮತಿ, ಆಣೆ ಪ್ರಮಾಣವಾಗಿತ್ತು. ನಂಬಿಕೆಯೇ ಜೀವನ.